ಇನ್ನರ್ವಿಲ್ ಕ್ಲಬ್ ಕುಷ್ಟಗಿ ಹಾಗೂ ಜಿಲ್ಲಾ ಕಾರಾಗೃಹ ಸುಧಾರಣಾ ಕೇಂದ್ರ ಕೊಪ್ಪಳ ಇವರ ಸಹಯೋಗದಲ್ಲಿ ಕೈದಿಗಳಿಗೆ ಶಾರೀರಿಕವಾಗಿ ಹಾಗೂ ಮಾನಸಿಕವಾಗಿ ಆರೋಗ್ಯಕರವಾದ ಜೀವನವನ್ನು ಹೇಗೆ ನಡೆಸಬೇಕೆನ್ನುವ ಕುರಿತು ಉಪನ್ಯಾಸವನ್ನು ಏರ್ಪಡಿಸಲಾಗಿತ್ತು. ಬಂದಿಖಾನೆಯ ಅಧೀಕ್ಷಕರಾದ ಅಂಬರೀಶ್ ಪೂಜಾರಿ ಅವರು ಇದಕ್ಕೆ ಚಾಲನೆ ನೀಡಿದರು. ಡಾ ಪಾರ್ವತಿ ಪಲೋಟಿ ಹಾಗೂ ಡಾ ಮಂಜುನಾಥ್ ಸಜ್ಜನ್ ಈ ಕಾರ್ಯಾಗಾರದಲ್ಲಿ ಭಾಗಿಯಾಗಿದ್ದರು. ಡಾ ಮಂಜುನಾಥ್ ಸಜ್ಜನ್ ಅವರು ಮಾತನಾಡಿ, ಪ್ರತಿನಿತ್ಯ ನಮ್ಮ ಆರೋಗ್ಯವನ್ನು ಶಾರೀರಿಕ ಹಾಗೂ ಮಾನಸಿಕವಾಗಿ ಆಹಾರ ವಿಹಾರ ದಿನಾಚರಣೆ ಇದರ ಮೇಲೆ ಹೇಗೆ ಕಾಪಾಡಿಕೊಳ್ಳಬೇಕು, ಇದರಿಂದ ನಮ್ಮ ಮಾನಸಿಕ ಧೈರ್ಯ ಹಾಗೂ ಕೆಟ್ಟ ವಿಚಾರಗಳು ನಮ್ಮನ್ನು ಸಾಮಾಜಿಕ ಸ್ವಾಸ್ಥ್ಯದೆಡೆಗೆ ಕರೆದೊಯ್ಯುತ್ತದೆ ಎಂದು ಹೇಳಿದರು. ನಂತರ ಡಾ ಪಾರ್ವತಿ ಇವರು ಮಾತನಾಡಿ, ಈಗಿನ ಯುವಜನರು ಮಾದಕ ವಸ್ತುಗಳ ಅತಿಯಾದ ಸೇವನೆಯಿಂದ ತಮ್ಮ ಮಾನಸಿಕ ಸಮತೋಲನವನ್ನು ಕಳೆದುಕೊಂಡು ಅನೇಕ ಕೆಟ್ಟ ಕೃತ್ಯಗಳನ್ನು ಮಾಡುತ್ತಿದ್ದಾರೆ. ಆದ್ದರಿಂದ ಈ ಸೇವನೆಯನ್ನು ತಡೆಗಟ್ಟಲು ಸೂಚಿಸಿದರು. ಹಾಗೂ ಇವುಗಳ ಅತಿಯಾದ ಸೇವನೆಯಿಂದ ಶರೀರದಲ್ಲಿ ಕ್ಯಾನ್ಸರ್ನಂತಹ ಭಯಾನಕ ರೋಗಗಳು ಬರುತ್ತವೆ. ಅವುಗಳ ಚಿಕಿತ್ಸೆ ಬಹು ಕಷ್ಟಕರ ಎಂದು ವಿವರಿಸಿದರು. ನಂತರ ಗಿರಿಜಾ ಮಾಲಿ ಪಾಟೀಲ್, ಇನ್ನರ್ವಿಲ್ ಕ್ಲಬ್ ಅಧ್ಯಕ್ಷರು ಕುಷ್ಟಗಿ ಮಾತನಾಡಿ, ಯೋಗದ ಬಗ್ಗೆ ಮಾಹಿತಿ ನೀಡಿ ಮನಸ್ಸನ್ನು ತಮ್ಮ ಹಿಡಿತದಲ್ಲಿ ಹೇಗೆ ಇಟ್ಟುಕೊಂಡು ಕೆಲವು ನಿಮಿಷಗಳ ಆಧ್ಯಾತ್ಮಿಕ ಅಧ್ಯಯನ, ಧ್ಯಾನದ ಒಂದು ಒಳ್ಳೆಯ ಅನುಭವವನ್ನು ಕೈದಿಗಳಿಗೆ ನೀಡಿದರು. ಹಾಗೂ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಹೇಗೆ ಬೆಳೆಯಬೇಕು ಎಂಬುದರ ಬಗ್ಗೆ ಹೇಳಿದರು. ಕಾರ್ಯಕ್ರಮದ ಕೊನೆಯಲ್ಲಿ ಅಧೀಕ್ಷಕರಾದ ಅಂಬರೀಶ್ ಪೂಜಾರಿ ಅವರು ಕಾರ್ಯಕ್ರಮದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಎಲ್ಲಾ ಉಪನ್ಯಾಸಕರಿಗೆ ಧನ್ಯವಾದಗಳು ತಿಳಿಸಿದ್ದಲ್ಲದೆ ಜೈಲಿನ ವತಿಯಿಂದ ಒಂದು ಅಭಿನಂದನಾ ಪತ್ರವನ್ನು ನೀಡಿದರು. ಈ ಕಾರ್ಯಕ್ರಮ ಆಯೋಜನೆ ಮಾಡಲು ಅನುವು ಮಾಡಿಕೊಟ್ಟಿರುವ ಅಧೀಕ್ಷಕರಾದ ಅಂಬರೀಶ್ ಪೂಜಾರಿಯವರಿಗೆ ಇನ್ನರ್ವಿಲ್ ಕ್ಲಬ್ ಅಧ್ಯಕ್ಷೆ ಗಿರಿಜಾ ಮಾಲಿ ಪಾಟೀಲ್ ಧನ್ಯವಾದಗಳನ್ನು ತಿಳಿಸಿದರು. ಭೀಮಸೇನ್ ರಾವ್ ಕುಲಕರ್ಣಿ, ಜಿಎಂ ನ್ಯೂಸ್, ಕುಷ್ಟಗಿ.